ಚೈನಾದ ನಿಂಗ್ಬೋನಲ್ಲಿ ನಡೆಯುತ್ತಿರುವ ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಶಿಪ್ 2026ರಲ್ಲಿ ಭಾರತದ ಪಿವಿ ಸಿಂಧು, ಎಚ್ಎಸ್ ಪ್ರಣಯ್ ಮತ್ತು ಆಯುಷ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪಿವಿ ಸಿಂಧು ಮಲೇಷ್ಯಾದ ವಾಂಗ್ ಲಿಂಗ್ ಚಿಂಗ್ ವಿರುದ್ಧ 15-21, 21-11, 21-19 ಸೆಟ್ಗಳ ಹೋರಾಟದಲ್ಲಿ ಜಯಗಳಿಸಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಎಚ್ಎಸ್ ಪ್ರಣಯ್ ವಿಯೆಟ್ನಾಂನ ನ್ಗುಯೆನ್ ಹೈಡಾಂಗ್ ವಿರುದ್ಧ 24-22, 21-12ರಿಂದ ಜಯಗಳಿಸಿ ಎರಡನೇ ಸುತ್ತಿನಲ್ಲಿ ಚೀನಾದ ವೆಂಗ್ ಹಾಂಗ್ ಯಾಂಗ್ ವಿರುದ್ಧದ ಪಂದ್ಯಕ್ಕೆ ಸಜ್ಜಾಗಿದ್ದಾರೆ. ಯುವ ಆಟಗಾರ ಆಯುಷ್ ಶೆಟ್ಟಿ ತಮ್ಮ ಉತ್ತಮ ಪ್ರದರ್ಶನದ ಮೂಲಕ ಎಲ್ಲರ ಗಮನ ಸೆಳೆದರು. ಅವರು ವಿಶ್ವದ 7ನೇ ಶ್ರೇಯಾಂಕದ ಚೀನಾದ ಲೀ ಶಿ ಫೆಂಗ್ ಅವರನ್ನು 21-13, 21-16 ನೇರ ಸೆಟ್ಗಳಿಂದ ಪರಾಭವಗೊಳಿಸಿ ಪ್ರೀ ಕ್ವಾರ್ಟರ್ ಫೈನಲ್ ತಲುಪಿದರು. ಆಯುಷ್ ಮುಂದಿನ 16ರ ಘಟ್ಟದ ಪಂದ್ಯದಲ್ಲಿ ಚೈನೀಸ್ ತೈಪೆಯ ಚಿಯು ಜೆನ್ ಅವರನ್ನು ಎದುರಿಸಲಿದ್ದಾರೆ. ಇದೇ ವೇಳೆ ಲಕ್ಷ್ಯ ಸೇನ್ ಹಾಂಗ್ಕಾಂಗ್ನ ಲೀ ಚೆಕ್ ಯು ವಿರುದ್ಧ 12-21, 19-21 ನೇರ ಸೆಟ್ಗಳಿಂದ ಸೋಲನುಭವಿಸಿ ಟೂರ್ನಿಯಿಂದ ನಿರ್ಗಮಿಸಿದರು. ಕಿಡಂಬಿ ಶ್ರೀಕಾಂತ್ ಕೂಡ ಸಿಂಗಾಪುರದ ಲೋ ಕೀನ್ ಯು ವಿರುದ್ಧ ಸೋತು ಟೂರ್ನಿಯಿಂದ ಹೊರಬಿದ್ದರು. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಮಾಳವಿಕಾ ಬನ್ಸೋಡ್ ಮತ್ತು ತನ್ವಿ ಶರ್ಮಾ ತಮ್ಮ ಪಂದ್ಯಗಳಲ್ಲಿ ಸೋಲುವ ಮೂಲಕ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ.